ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. News number 1. HDFC Bank rejects MUFG's $2 billion offer for HDB Financials. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಒಂದು ದೊಡ್ಡ ಪ್ರಪೋಸಲ್ ಬರ್ತಾ ಇತ್ತು ಇಂಡಿಯಾಕ್ಕೆ. ಆದರೆ HDFC ಬ್ಯಾಂಕು ಅವರ HDB ಫೈನಾನ್ಷಿಯಲ್ಸ್ನ ಅವರು ಈ MUFG ಅಂತ ಏನೋ ಒಂದು ಬ್ಯಾಂಕ್ ಇದೆ ಜಪಾನಿಗೆ, ಅವರಿಗೆ ಸೇಲ್ ಮಾಡೋದಿಲ್ಲ ಒಂದು ಸ್ಟೇಕ್ ಅಂತ ಹೇಳಿದ್ದಾರೆ. ಅವರು ಆ್ಯಕ್ಚುಲಿ $2 ಬಿಲಿಯನ್ ಅಂತ ಅಪ್ರಾಕ್ಸಿಮೇಟ್ಲಿ 16,000 ಕೋಟಿಗಿಂತ ಜಾಸ್ತಿ 20% ಸ್ಟೇಕನ್ನು ತಗೊಳ್ಳಿಕ್ಕೆ ರೆಡಿ ಇದ್ದರು ಈ ಮಿಟ್ಸುಬಿಷಿ UFJ ಫೈನಾನ್ಷಿಯಲ್ ಗ್ರೂಪು. ಆದರೆ HDFC ಬ್ಯಾಂಕು ಅವರು ಇದನ್ನು ರಿಜೆಕ್ಟ್ ಮಾಡಿದ್ದಾರೆ. ಈ ಪರ್ಟಿಕ್ಯುಲರ್ ಆಫರು ನಮಗೆ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ. ಸೊ ಈಗ HDB ಫೈನಾನ್ಷಿಯಲ್ ಸರ್ವಿಸಸ್, ಅದು HDFC ಬ್ಯಾಂಕದು ಒಂದು ಸಬ್ಸಿಡ್ರಿ, ಅವರು IPOಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗೂ IPO ಅಲ್ಲಿ ಅವರ ಸ್ಟೇಕನ್ನು ಕಮ್ಮಿ ಮಾಡ್ಕೊಳ್ತಾರೆ HDFC ಬ್ಯಾಂಕು. ಸದ್ಯಕ್ಕೆ HDFC ಬ್ಯಾಂಕ್ ಸ್ಟೇಕು 94.7% ಇದೆ. ಹಾಗೂ ಜಪಾನಿಗೆ ತುಂಬ ಹೋಪ್ಸ್ ಇತ್ತು ಅವರ ಇನ್ವೆಸ್ಟ್ಮೆಂಟು ಇಂಡಿಯನ್ ಒಂದು ಕಂಪ್ನಿಲಿ ಆಗತ್ತೆ ಅಂತ. ಆದರೆ ಆ ಡೀಲು ಫೈನಲೈಸ್ ಆಗಿಲ್ಲ. ನ್ಯೂಸ್ ನಂಬರ್ 2. ಅಂಬುಜಾ ಸಿಮೆಂಟ್ಸ್ ಸೀಸ್ 4,251 crore ಬ್ಲಾಕ್ ಡೀಲ್ಸ್. ಸುಮಾರು ಬ್ಲಾಕ್ ಡೀಲ್ಸ್ ಆಯಿತು ಅಂಬುಜಾ ಸಿಮೆಂಟ್ ಶೇರ್ಸಲ್ಲಿ ಇವತ್ತು. ಹಾಗೂ ಪ್ರಮೋಟರ್ ಎಂಟಿಟಿ ಹೋಲ್ಡರ್ ಇನ್ ಇನ್ವೆಸ್ಟ್ಮೆಂಟ್ಸು ಅವರ ಸ್ಟೇಕನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದಾರೆ. ಪ್ರಮೋಟರ್ ನಿಮಗೆ ಗೊತ್ತಿದ್ದಾಗಿ ಅದಾನಿ ಗ್ರೂಪ್ ಕಂಪ್ನಿ ಈಗ ಅಂಬುಜಾ ಸಿಮೆಂಟ್ಸಲ್ಲಿ 2.76% ಸ್ಟೇಕ್ ಸೇಲ್ ಆಗಿದೆ ಅಟ್ ಅರೌಂಡ್ ₹625 ಪರ್ ಶೇರ್. ಹಾಗೂ ಈಗ 60 ಡೇ ಲಾಕ್ ಇನ್ ಪೀರಿಯಡ್ ಇರ್ತದೆ. ಅವರು ಫರ್ದರ್ ಸ್ಟೇಕನ್ನು ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂಬುಜಾ ಸಿಮೆಂಟ್ಸಲ್ಲಿ. ಅಂಬುಜಾ ಸಿಮೆಂಟ್ಸಲ್ಲಿ ಪ್ರಮೋಟರ್ಸು 70.33% ಸ್ಟೇಕ್ ಇಟ್ಕೊಂಡಿದ್ದಾರೆ. ಅದರಲ್ಲಿ ಹೋಲ್ಡರ್ ಇನ್ ಇನ್ವೆಸ್ಟ್ಮೆಂಟ್ಸ್ ಅಂತ ಅವ್ರು ಒನ್ ಆಫ್ ದ ಕಂಪ್ನೀಸ್ ಆಫ್ ಅದಾನಿ, ಅವರು 50.9% ಸ್ಟೇಕ್ ಇಟ್ಕೊಂಡಿದ್ದಾರೆ. ಲಾಸ್ಟ್ ಇಯರು ಅದಾನಿ ಗ್ರೂಪು 20,000 ಕೋಟಿಗಿಂತ ಜಾಸ್ತಿ ಈ ಅಂಬುಜಾ ಸಿಮೆಂಟ್ಸಲ್ಲಿ ದುಡ್ಡು ಹಾಕಿದ್ರು ಟು ಪರ್ಚೇಸ್ ಅ ಬಿಗ್ ಸ್ಟೇಕ್ ಇನ್ ಅಂಬುಜಾ ಸಿಮೆಂಟ್ಸ್. ನ್ಯೂಸ್ ನಂಬರ್ 3. ಸ್ವಿಗ್ಗಿ ವ್ಯಾಲ್ಯೂಡ್ ಅಟ್ 96,000 crore ಬಿಫೋರ್ IPO. IIFL ವೆಲ್ತ್ ಮ್ಯಾನೇಜ್ಮೆಂಟ್ ಅಥವಾ 361 ವೆಲ್ತ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ ಅದನ್ನು. ಸ್ವಿಗ್ಗಿಯನ್ನು $11.5 ಬಿಲಿಯನ್ ಅಥವಾ ಅಪ್ರಾಕ್ಸಿಮೇಟ್ಲಿ 96,000 crores ಆಗಿ ವ್ಯಾಲ್ಯೂಯೇಷನ್ ಕೊಟ್ಟಿದ್ದಾರೆ ಜೂನ್ 2024ಗೆ. ಹಾಗೂ ಸ್ವಿಗ್ಗಿ ಫಸ್ಟ್ ಹಾಫ್ ಆಫ್ ಫೈನಾನ್ಷಿಯಲ್ ಇಯರ್ 2024 7,474 crores ಅಪ್ರಾಕ್ಸಿಮೇಟ್ಲಿ ರೆವಿನ್ಯೂ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಇದು ಲೇಟೆಸ್ಟ್ ವ್ಯಾಲ್ಯೂಯೇಷನ್ ಸ್ವಿಗ್ಗಿದು. ಹಾಗೂ ಸ್ವಿಗ್ಗಿ ಒಂದು 10,000 ಕೋಟಿದ IPOನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮೇ ಬಿ ಕೆಲವು ತಿಂಗಳಲ್ಲಿ ಅದು ಲಾಂಚ್ ಮಾಡ್ಬೋದು. ಝೊಮ್ಯಾಟೊ ಅವರ ರೈವಲ್ಲು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅವ್ರದ್ದು 2.31 lakh crores, ತುಂಬ ಚೆನ್ನಾಗಿ ಅಪ್ರಿಸಿಯೇಷನ್ ಆಗಿದೆ ಲಾಸ್ಟ್ 1 year. ಹಾಗೂ ಈ ಸ್ವಿಗ್ಗಿ ವ್ಯಾಲ್ಯೂಯೇಷನ್ನು ಸ್ವಲ್ಪ ಅದರಿಂದ ಜಾಸ್ತಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಬ್ಯಾರೋನ್ ಕ್ಯಾಪಿಟಲ್ ಅಂತ ಸ್ವಿಗ್ಗಿದು ಒನ್ ಆಫ್ ದ ಇನ್ವೆಸ್ಟರ್ಸು, ಅವರು 1.23 lakh crores ವ್ಯಾಲ್ಯೂಯೇಷನ್ ಕೊಟ್ಟಿದ್ದಾರೆ ಸ್ವಿಗ್ಗಿಗೆ ಜೂನ್ ಪ್ರಕಾರ. ಹಾಗೂ ಅದರ 3 ತಿಂಗಳು ಮುಂಚೆ 1.26 lakh crores ಅಂತ ವ್ಯಾಲ್ಯೂಯೇಷನ್ ಕೊಟ್ಟಿದ್ರು. ಈ ವ್ಯಾಲ್ಯೂಯೇಷನ್ನು ಪ್ರೈವೇಟ್ ವ್ಯಾಲ್ಯೂಯೇಷನ್ಸು, ಅದು ಆವಾಗ ಚೇಂಜ್ ಆಗ್ತಾ ಇರ್ತದೆ. ಮಾರ್ಕೆಟಿಗೆ ಬಂದಮೇಲೆ ನಾವು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಷ್ಟು ಅಂತ ಕ್ಲೀನಾಗಿ ಹೇಳ್ಬೋದು. ಸ್ವಿಗ್ಗಿ ಜಾನ್ವರಿ 2022 ಒಂದು ದೊಡ್ಡ ಅಮೌಂಟು ಇನ್ವೆಸ್ಟರ್ಸನ್ನು ತೊಗೊಂಡಿದ್ರು. ಆವಾಗ 90,000 crore ವ್ಯಾಲ್ಯೂಯೇಷನ್ ಪ್ರಕಾರ ದುಡ್ಡು ತೊಗೊಂಡಿದ್ರು. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಝೊಮ್ಯಾಟೊ ಶೇರ್ಸ್ ಇವತ್ತು ಅಪ್ರಾಕ್ಸಿಮೇಟ್ಲಿ 2% ಮೇಲೆ ಹೋಯಿತು. ಯಾಕಂದರೆ ಸಿಟಿ ಟಾರ್ಗೆಟ್ ಪ್ರೈಸು ₹300 ಕೊಟ್ಟಿದ್ದಾರೆ ಝೊಮ್ಯಾಟೊ ಶೇರ್ಸಿಗೆ. ಹಾಗೂ ನಿನ್ನೆ ಪೇಟಿಎಮ್ದು ಎಂಟರ್ಟೈನ್ಮೆಂಟ್ ಆ್ಯಂಡ್ ಟಿಕೆಟಿಂಗ್ ಬಿಸ್ನೆಸ್ಸನ್ನು ಪರ್ಚೇಸ್ ಮಾಡ್ತಂತ ಝೊಮ್ಯಾಟೊ ಅನೌನ್ಸ್ ಮಾಡಿದರು. ಅದಕ್ಕೋಸ್ಕರನೇ ಈ ಟಾರ್ಗೆಟ್ ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ. ಹಾಗೂ ಬೈ ರೇಟಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಝೊಮ್ಯಾಟೊ ಶೇರ್ಸಿಗೆ. ಇವತ್ತು ಝೊಮ್ಯಾಟೊದ ಕ್ಲೋಸಿಂಗ್ ಪ್ರೈಸು 263. ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು 99 lakh ಫೈನ್ ಹಾಕಿದ್ದಾರೆ ಏರ್ ಇಂಡಿಯಾ ಮೇಲೆ ಹಾಗೂ 2 ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ಮೇಲೆ. ಯಾಕಂದರೆ ಲಾಸ್ಟ್ ಮಂತು ಅನ್ಕ್ವಾಲಿಫೈಡ್ ಪೈಲಟ್ಸು ಯಾವುದೋ ಒಂದು ಪರ್ಟಿಕ್ಯುಲರ್ ಫ್ಲೈಟನ್ನು ಅವರು ಆಪ್ರೇಟ್ ಮಾಡಿದರು. ಜುಲೈ 10 ಟ್ರೈನಿ ಪೈಲಟ್ಟು ಹಾಗೂ ಇನ್ನೊಂದು ನಾನ್ ಟ್ರೈನರ್ ಪೈಲಟ್ಟು ಅವರಿಬ್ಬರು ಕಮರ್ಷಿಯಲ್ ಫ್ಲೈಟನ್ನು ರನ್ ಮಾಡಿದರು. ಅದು ಆ್ಯಕ್ಚುಲಿ ರೂಲ್ಸನ್ನು ಬ್ರೇಕ್ ಮಾಡಿದಾಗಾಯಿತು, ಯಾಕಂದರೆ ಅವ್ರಿಗೆ ಸಫಿಷಿಯೆಂಟ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ಬೋದು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ ಬರೀ 12 ಪಾಯಿಂಟ್ ಅಪ್ಪು 24,823 ಕ್ಲೋಸ್ ಆಯಿತು. ಸೆನ್ಸೆಕ್ಸು 33 ಪಾಯಿಂಟ್ ಅಪ್ಪು 81,086 ಕ್ಲೋಸ್ ಆಯಿತು. ಇವತ್ತೊಂದು ತುಂಬ ಫ್ಲ್ಯಾಟ್ ಡೇ, ಜಾಸ್ತಿ ಮೂವ್ಮೆಂಟ್ ಆಗಿಲ್ಲ. ಆದರೆ ಇದು ಲಾಸ್ಟ್ ಡೇ ಆಫ್ ದ ವೀಕ್ ಅಂತ ಆ ಥರ ಇರ್ಬೋದು. ನೆಕ್ಸ್ಟ್ ವೀಕ್ ಯಾವ ಥರ ಇರುತ್ತೆ ಅಂತ ನೋಡಬೇಕಾಗುತ್ತೆ. ಪಾಯಿಂಟ್ ನಂಬರ್ 2. ಟುಡೇ ಸ್ಟಾಕ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬಜಾಜ್ ಆಟೋ 4.97% ಅಪ್ಪು, ಕೋಲ್ ಇಂಡಿಯಾ 1.89% ಅಪ್ಪು, ಟಾಟಾ ಮೋಟರ್ಸ್ 1.56% ಅಪ್ಪು. ಟಾಪ್ ಲೂಸರ್ಸು ONGC 1.68% ಡೌನು,
ವಿಪ್ರೋ 1.27% ಡೌನು, ಡಿವಿಸ್ ಲ್ಯಾಬ್ಸ್ 1.13% ಡೌನು. ಪಾಯಿಂಟ್ ನಂಬರ್ 3, today's top Nifty Next 50 gainers and losers. Top gainers, Interglobe Aviation 5.07% up, TVS Motors 2.24% up, Samvardhana Motherson 1.98% up. Top losers, Avenue Supermart 3.09% down, Boja Paints 2.82% down, Zydus Life 2.59% down. Point number 4, advanced decline ratio for NSE. Advances 1116 stocks, ಕಮ್ಮಿ ಆಗಿದೆ 1254 ಸ್ಟಾಕ್ಸು. ಸೊ 47% ಅಪ್, 53% ಡೌನ್. ಪಾಯಿಂಟ್ ನಂಬರ್ 5, yesterday's FII and DII investment data. Foreign institutional investors 1372 crores net purchases, domestic institutional investors 2972 crores net purchases. Point number 6, today's gold and silver price. Gold price 7265 per gram, silver 82 per gram. Point number 7, today's rupee value. ಒಂದು US dollar 83.96 rupees, ಒಂದು euro 91.74 rupees. Point number 8, stocks near 52-week high. Bajaj Auto 52-week high 10,444, closing price 10,406. Trent 7,030 52-week high, closing 6,949. TVS Motors 2,818 ಹಾಗೂ ಕ್ಲೋಸಿಂಗ್ ಪ್ರೈಸ್ 2,767. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.16% ಡೌನು, ಜಪಾನ್ 0.4% ಅಪ್ಪು, ಜರ್ಮನಿ 0.66% ಅಪ್ಪು, ಫ್ರಾನ್ಸ್ 0.61% ಅಪ್ಪು, UK 0.27% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ 1.67% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.